ಸರ್ ಹೇಳಿ, ಈಗ ಮೊನ್ನೆ ಒಂದಷ್ಟು ಶಾಸ್ತ್ರಿ ಪಾಳ್ಯ ಇನ್ನು ಗಡಿನಾಡ ಹಳ್ಳಿಗಳಿಗೆ ಒಂದು ಸ್ವಲ್ಪ ವಿಸಿಟ್ ಕೊಡ್ತಾ ಇಲ್ಲ ಅಂತ, ಮತ್ತು ಅಭಿವೃದ್ಧಿ ಕುಂಠಿತ ಆಗಿದೆ, ಅಭಿವೃದ್ಧಿ ಆಗಿಲ್ಲ, ಮಣ್ಣು ತುಂಬ ಹದಗೆಟ್ಟಿದೆ ಅಂತ ಒಂದಷ್ಟು ಜನ ಆರೋಪ ಮಾಡಿದ್ದಾರೆ ಸರ್. ಅಲ್ಲ, ಬಹುಶಃ ತಮಗೆ ತಾವೇ ವಿಡಿಯೋ ಮತ್ತೆ ಕರೆಕ್ಟಾಗಿ ನೋಡಬೇಕು ಅನಿಸುತ್ತೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಗಡಿ ಭಾಗದ ನಗರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ ಎರಡೂ ಅಂತರ್ಜಿಲ್ಲಾ ರಸ್ತೆಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ. ಅವರು ನೆಲಮಂಗಲದ ಕಡೆಗೆ ರಸ್ತೆಗಳು ಕೇಳಿರೋಂಥದ್ದು ಅಲ್ಲಿ ಜಾಸ್ತಿ ಅಲ್ಲ, ನೆಲಮಂಗಲದ ಕಡೆನೇ ಬೇಕು, ದೊಡ್ಡಬಳ್ಳಾಪುರದ ಕಡೆ ನಾವು ಯಾರೂ ಹೋಗಲ್ಲ. ನಿಮ್ಮ ವಿಡಿಯೋಲ್ಲೇ ಜನಶಕ್ತಿ ನ್ಯೂಸ್ ವಿಡಿಯೋನ ನಾನು ಕ್ಲೀನಾಗಿ ನೋಡಿದ್ದೀನಿ, ಅರ್ಥ ಆಯ್ತಾ? ನನ್ನ ವ್ಯಾಪ್ತಿಯಲ್ಲಿ ಏನಿದೆ, ನನ್ನ ವ್ಯಾಪ್ತಿಯಲ್ಲಿ 9 ಕೋಟಿ ರೂಪಾಯಿ ಬೇಕು ನನಗೆ ರಸ್ತೆ ಮಾಡೋಕ್ಕೆ. 9 ಕೋಟಿ ರೂಪಾಯಿ ಯಾವುದಾದ್ರೂ ಅನುದಾನ ಬಂದರೆ ಖಂಡಿತವಾಗ್ಲೂ ಹಾಕುವಂಥ ಕೆಲಸ ಮಾಡ್ತೀನಿ. 150 ಕೋಟಿಗೂ ಅಧಿಕ ಪ್ರಸ್ತಾವನೆಗಳನ್ನು ಪ್ರತಿ ಬಜೆಟ್ಗೆ ಮುಂಚೆ ಸರ್ಕಾರಕ್ಕೆ ರಸ್ತೆಗಳಿಗೆ ಅನುದಾನ ಕೇಳಿದ್ದೀನಿ. ಸರ್ಕಾರದ ಇತಿಮಿತಿಯಲ್ಲಿ ಅವ್ರು ಏನು ಮಾಡಬೇಕು, ಅವ್ರು ಏನು ಮಾಡೋರೆ ಅದನ್ನು ಮಾಡ್ಬೋದು. ಸಾರ್ವಜನಿಕರು ಪಾಪ ಹೇಳ್ತಾರೆ, ಸಾರ್ವಜನಿಕರು ಹೇಳೋದು ಏನು ತಪ್ಪು ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನಾನು ಫೇಸ್ಬುಕ್ ಓಪನ್ ಮಾಡಿ, ಫೇಸ್ಬುಕ್ಕಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ ಪ್ರತಿ ಪೇಜಿಗೆ. ಮಧುರೆ ಹೋಬಳಿ ಕನ್ಸವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಬಾರಿ ಸಭೆಗಳು ಮಾಡಿದ್ದೀನಿ, ಗ್ರಾಮ ಪಂಚಾಯಿತಿಯಲ್ಲಿ ನಾನೇನು ಸಭೆಗಳು ಮಾಡ್ತಾಯಿದ್ದೀನಿ, ಪ್ರತಿ ಮೊದಲನೇ ಶನಿವಾರ 3ನೇ ಶನಿವಾರ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಕೂತ್ಕೊತಾ ಇದ್ದೀನಿ. ಮಧುರೆ ಹೋಬಳಿಯಲ್ಲಿ ವಿಶೇಷವಾಗಿ ಕನ್ಸವಾಡಿ ಪಂಚಾಯಿತಿಯಲ್ಲಿ ಶಾಸ್ತ್ರಿ ಪಾಳ್ಯ ಆಗ್ಬೋದು, ದೊಡ್ಡ ಕುಕ್ನಳ್ಳಿ ಆಗ್ಬೋದು, ಎಲ್ಲೆಲ್ಲಿ ಬಂದಿದ್ದೀನಿ, ಶಾಸ್ತ್ರಿ ಪಾಳ್ಯದಲ್ಲಿ ಇದುವರೆಗೂ ಎಷ್ಟು ಗ್ರ್ಯಾಂಟ್ ಹಾಕಿದ್ದೀನಿ, 2 ಗುದ್ಲಿ ಪೂಜೆಗೆ ಯಾವಾಗ ಹೋಗಿದ್ದೀನಿ, ಅಷ್ಟು ದಾಖಲೆಗಳು ನನ್ನ ಹತ್ರ ಇದೆ. ಬಹುಶಃ ಅವರು ನಾನು ಹೋದಾಗ ಅವ್ರು ನನ್ನ ನೋಡಿರಲ್ಲ. ಶಾಸ್ತ್ರಿ ಪಾಳ್ಯದಲ್ಲೇ 2 ಬಾರಿ ಗುದ್ಲಿ ಪೂಜೆ ಮಾಡಿದ್ದೀನಿ. ಕಾಂಕ್ರೀಟ್ ರಸ್ತೆಗಳನ್ನು SCP-TSP ಅಡಿಯಲ್ಲಿ ಅಥವಾ ZPTP ಗ್ರ್ಯಾಂಟಲ್ಲಿ ಬಂದಿರೋದನ್ನು ಎಷ್ಟಾಗತ್ತೆ. ಈಗ ನಾವು ಈ ಸರ್ಕಾರದಲ್ಲಿ ಶಾಸಕರು ಬೆಗ್ಗರ್ಸು, ಮತ್ತೆ ಹೇಳ್ತೀನಿ, ಸರ್ಕಾರದಲ್ಲಿ ಶಾಸಕರು ಬೆಗ್ಗರ್ಸು. ನಾವು 10 ಕೆಲಸ ಸಾರ್ವಜನಿಕರು ನಮ್ಮನ್ನು ಕೇಳಿದ್ರೆ ನಮ್ಮ ಕೈಯಲ್ಲಿ 2 ಕೆಲಸ ಮಾಡೋಕ್ಕಾಗ್ತಿರೋದು, 8 ಕೆಲಸ ಮಾಡೋಕ್ಕಾಗ್ತಿಲ್ಲ. ಇದು ಸರ್ಕಾರದ ಪರಿಸ್ಥಿತಿ. ಸರ್ಕಾರ ಬಸ್ ಡ್ರೈವರ್ಗಳಿಗೆ ಪಾಪ ಸಂಬಳ ಕೊಡೋಕ್ಕೆ ಕಾಸಿಲ್ಲ. ಈ ಅಕ್ಕಿ ಹಾಕ್ತಾರೆ ಗಾಡಿಗಳು, ಉಚಿತವಾಗಿ ಬರೋವಂಥ ಅಕ್ಕಿಗೆ ಬರೀ ಚೀಲ ಕೊಟ್ಟು ಆ ಗಾಡಿಗಳಿಗೆ ಟ್ರಾನ್ಸ್ಪೋರ್ಟ್ ದುಡ್ಡು ಕೊಡಬೇಕು, ಅದಕ್ಕೆ ದುಡ್ಡಿಲ್ಲ. ಲೇಬರ್ ಪೇಮೆಂಟ್ ಕೊಡಬೇಕು, ಇಳಿಸಿ ಹತ್ತಿ ಹಾಕೋಕ್ಕೆ ಮೂಟೆಗಳಿಗೆ, ಅದಕ್ಕೆ ಪಾಪ ಈ ಸರ್ಕಾರದ ಹತ್ರ ದುಡ್ಡಿಲ್ಲ. ಇಂಥದ್ರಲ್ಲಿ 9 ಕೋಟಿ ರೂಪಾಯಿ ಜನರಲ್ ಗ್ರ್ಯಾಂಟ್ ನನಗೂ ಏನಾದರೂ ಕೊಟ್ಟಿದ್ರೆ ಖಂಡಿತವಾಗ್ಲೂ ನಾನು ಆಗ್ತಿದ್ದೆ. ಇದುವರೆಗೂ ನನಗೆ ಕೊಟ್ಟಿಲ್ಲ. ಕೊಟ್ಟಾಗ ಖಂಡಿತವಾಗ್ಲೂ ಈಗಾಗಲೇ ರಾಮದೇನಹಳ್ಳಿವರೆಗೂ ರಸ್ತೆ ಆಗಿದೆ. ರಾಮದೇನಹಳ್ಳಿ, ಶಾಸ್ತ್ರಿಪಾಳ್ಯ, ಕುಕ್ನಳ್ಳಿ ಈ ಎಲ್ಲ ಭಾಗಗಳಿಗೂ ರಸ್ತೆಗಳು ಬೇಕಾಗಿದ್ದಾವೆ. 20-30 ವರ್ಷದಿಂದ ಅಧಿಕಾರದಲ್ಲಿದ್ದಂಥವ್ರು, ವಿಶೇಷವಾಗಿ 10 ವರ್ಷಗಳ ಸರ್ಕಾರಗಳಿದ್ದರೂ ಅಧಿಕಾರ ಇದ್ದಂಥವ್ರು ಮಾಡದೇ ಇರೋದಕ್ಕೆ ಇವತ್ತು ಕೇಳ್ತಾ ಇದ್ದಾರೆ. ಏಕಾಏಕಿ ಇವತ್ತೇ ರಸ್ತೆ ಹಾಳಾಗಿಲ್ಲ. ನಾನು ಶಾಸಕನಾದ್ಮೇಲೆ 3 ವರ್ಷದ ಮುಂಚೆ ಹಾಕಿರೋ ರಸ್ತೆ ಏನು ಹಾಳಾಗಿಲ್ಲ, ಅಲ್ಲಿ ರಸ್ತೆನೇ ಇಲ್ಲ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಮಾಡದೇ ಇರೋವಂಥ ಕಾರಣ ಅಲ್ಲೂ ಬೇಕಾಗಿರೋಂಥ ಕೆಲಸ ಬೇಕಾದಷ್ಟಿದ್ದಾವೆ. ಅಷ್ಟು 7 ಬೂತ್ಗಳು ಸ್ಟಾರ್ಟ್ ಆಗ್ತವೆ, 7 ಲೈನ್. ಅದು ಕರೆಕ್ಟಾಗಿ ಮಾರ್ಸಂದ್ರದಿಂದ ರಸ್ತೆ ಹಾಕ್ಕೊಡ್ಬೇಕಾಗತ್ತೆ. ಮಾರ್ಸಂದ್ರದಿಂದ ಹಾಕಿ ಹೆಸರುಘಟ್ಟ ಮೇನ್ ರೋಡು, ಇಂಟರ್ ಕನೆಕ್ಟಿಂಗ್ ರೋಡ್, ಅದು IRR ಟು ಹೆಸರುಘಟ್ಟ ಮೇನ್ ರೋಡು 9.6 ಕಿಲೋಮೀಟರ್ಸ್ ಇದೆ. 9 crores ಗ್ರ್ಯಾಂಟ್ ಬೇಕಾಗುತ್ತೆ. ಅವ್ರು ಬಂದಾಗಲೂ ನಾನು ಅದನ್ನು ಹೇಳಿದ್ದೀನಿ. ಸೂಕ್ತವಾಗಿ ಸರ್ಕಾರ ಅನುದಾನ ಕೊಟ್ಟಾಗ ಅಷ್ಟು ಇಡೀ ರೋಡ್ ಕ್ಲಿಯರ್ ಮಾಡಿಕೊಡ್ತೀನಿ ಸರ್, ಒಂದೊಂದೇ ಅಲ್ಲ. ಈಗ ಸದ್ಯಕ್ಕೆ ಫಸ್ಟು ನಮ್ಮ IRR ಅಥವಾ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತ ಏನು ಡಿಕ್ಲೇರ್ ಮಾಡಿದ್ದಾರೆ, ನೆಲಮಂಗಲ, ರೈಲ್ವೆ ಗೊಲ್ಲಹಳ್ಳಿ, ಮಧುರೆ, ಬ್ಯಾತ, ಸುನ್ನೇನಹಳ್ಳಿ, ರಾಜನಕುಂಟೆ ಈ ರಸ್ತೆಯಿಂದ IRR ಇಂದ ಅಪ್ ಟು ನಮ್ಮ ರಾಮದೇನಹಳ್ಳಿ ರಸ್ತೆ ಹಾಕಿ ಕೊಟ್ಟಿದ್ದೀನಿ. ಈ ರಾಮದೇನಹಳ್ಳಿಯಿಂದ ನೆಕ್ಸ್ಟು ಮುಂದಕ್ಕೆ ಹಾಕಿ ಕೊಡಬೇಕು. ಬಂಡೇನಪಾಳ್ಯ ಆಗ್ಬೋದು, ಬೀರೇನಪಾಳ್ಯಕ್ಕೆ ಆಗ್ಬೋದು, ಅಪ್ ಟು ಬೀರೇನಪಾಳ್ಯವರೆಗೂ ರಸ್ತೆ ಕ್ಲಿಯರ್ ಮಾಡಿಕೊಡ್ಬೇಕಾಗಿರೋವಂಥದ್ದು. ಅದನ್ನು ರಸ್ತೆ ಕ್ಲಿಯರ್ ಮಾಡಿಕೊಡ್ಲಿಕ್ಕೆ ಈವನ್ ಬೀರೇನಪಾಳ್ಯದಿಂದ ನಮಗೆ ಅಪ್ ಟು ದೊಡ್ಡ ಕುಕ್ನಳ್ಳಿ ಆ ರಸ್ತೆಗೂ 1.5 ಕೋಟಿ ಮಾನ್ಯ ಸಚಿವರಿಗೆ ಪತ್ರವನ್ನು ಕೊಟ್ಟಿದ್ದೀನಿ. ಅಲ್ಲೇ ಪಾಪ ನಮ್ಮ DCP ದೇವರಾಜ್ ಅವರಿದ್ದಾರೆ, ಅಲ್ಲೇ ವೇರ್ ಹೌಸ್ ಮಾಡ್ಕೊಂಡಿದ್ದಾರೆ, ಫಾರ್ಮ್ ಹೌಸ್ಗಳಿದ್ದಾವೆ, ಅಲ್ಲೇ ಫಸ್ಟ್ ವ್ಯವಸಾಯ ಮಾಡ್ತಿದ್ದಂಥದ್ದು. ಅವ್ರ ಮುಖಾಂತರನೂ ಮನವಿಯನ್ನು ಮಾಡಿದ್ದೀವಿ. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಕೊಟ್ಟಿದ್ದೀವಿ. ಗ್ರಾಮಾಂತರ ರಸ್ತೆಗಳಿಗೆ 3054 ಅಡಿಯಲ್ಲಿ ಬರುವಂಥ ರಸ್ತೆಗಳು. ಇದಕ್ಕೆ ಯಾವುದೇ ರೀತಿಯಾದಂಥ ನಯಾ ಪೈಸೆ ಅನುದಾನವನ್ನು ಸರ್ಕಾರ 3 ವರ್ಷದಿಂದ ಕೊಟ್ಟಿಲ್ಲ. ಅಂದ್ರೆ ಪೆನ್ನು ಪೇಪರ್ ನಾವೇನು ರಿಕ್ವೆಸ್ಟ್ ಕೇಳ್ಬೋದು, ಅವ್ರು ನಮ್ಮನ್ನು ಕೇಳ್ದಂಗೆ ನಾವು ಇನ್ನೊಬ್ಬರು ಸಚಿವರನ್ನ ಕೇಳ್ತೀವಿ. ಅವ್ರು ಕೊಟ್ಟಾಗ ಆ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ.